ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ಗ್ರಾಮ ಲೆಕ್ಕಿಗ ಹಾಗೂ ಪಿಡಿಒ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂಥ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನೋಡೋಣ ಸ್ನೇಹಿತರೆ. ಹಾಗಿದ್ರೆ ಮೊದಲನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಮುತ್ತುಗಳ ನಗರ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಜೈಪುರ, ಆಪ್ಷನ್ ಬಿ ಸೂರತ್, ಹೈದರಾಬಾದ್, ಕೊಯಮತ್ತೂರು. ಮುತ್ತುಗಳ ನಗರ ಎಂದು ಯಾವುದನ್ನು ಕರೆಯಲಾಗುತ್ತದಪ್ಪ ಅಂತಂದ್ರೆ ಹೈದರಾಬಾದನ್ನು ಕರೆಯಲಾಗುತ್ತದೆ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ ಹೀಗಿದೆ: ಈ ಕೆಳಗಿನ ಯಾರನ್ನು ರಾಷ್ಟ್ರಪತಿಯವರು ನೇಮಕ ಮಾಡುವುದಿಲ್ಲ? ಲೋಕಸಭಾ ಸ್ಪೀಕರ್, ಭಾರತ ಮುಖ್ಯ ನ್ಯಾಯಮೂರ್ತಿಗಳು, ವಾಯುದಳದ ಮುಖ್ಯಸ್ಥರು, ಭೂಸೇನಾ ಮುಖ್ಯಸ್ಥರು. ಈ ಕೆಳಗಿನ ಯಾರನ್ನು ರಾಷ್ಟ್ರಪತಿಯವರು ನೇಮಕ ಮಾಡುವುದಿಲ್ಲ? ಲೋಕಸಭಾ ಸ್ಪೀಕರ್. ಆಪ್ಷನ್ 1 ಈಸ್ ದಿ ರೈಟ್ ಆನ್ಸರ್. ಒಂದು ವೇಳೆ ರಾಷ್ಟ್ರಪತಿಯವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸಲು ಬಯಸಿದರೆ ಯಾರಿಗೆ ಸಲ್ಲಿಸಬೇಕು? ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, ಲೋಕಸಭೆಯ ಕಾರ್ಯದರ್ಶಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ. ಒಂದು ವೇಳೆ ರಾಷ್ಟ್ರಪತಿಯವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸಲು ಬಯಸಿದರೆ ಉಪರಾಷ್ಟ್ರಪತಿಯವರಿಗೆ ರಾಜೀನಾಮೆಯನ್ನು ಸಲ್ಲಿಸಬೇಕಾಗುತ್ತದೆ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಇರುವ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು? 11, 12, 13, 14. ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಇರುವ ಮೂಲಭೂತ ಕರ್ತವ್ಯಗಳ ಸಂಖ್ಯೆ 11. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ತಪ್ಪು ಬಂಧನದ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ರಿಟ್ ಅಥವಾ ಆಜ್ಞೆಯನ್ನು ಹೊರಡಿಸಲಾಗುತ್ತದೆ? ತಪ್ಪು ಬಂಧನದ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ರಿಟ್ ಅಥವಾ ಆಜ್ಞೆಯನ್ನು ಹೊರಡಿಸಲಾಗುತ್ತದೆ ಅಂದರೆ ಬಂದಿ ಪ್ರತ್ಯಕ್ಷೀಕರಣ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಸಂವಿಧಾನದ 19(1) ಅಥವಾ ಡಿ ವಿಧಿಯು ಖಾತರಿಪಡಿಸುವ ಸ್ವಾತಂತ್ರ್ಯ. ದೇಶಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಗುಪ್ತರ ನಂತರದ ಅವಧಿಯಲ್ಲಿ ಭೂಮಿಯ ಅಂತಿಮ ಮಾಲೀಕತ್ವವು ಇವರ ಕೈ ಕೆಳಗಿತ್ತು? ಗುಪ್ತರ ನಂತರದ ಅವಧಿಯಲ್ಲಿ ಭೂಮಿಯ ಅಂತಿಮ ಮಾಲೀಕತ್ವವು ರಾಜರ ಕೈ ಕೆಳಗಿತ್ತು. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ವಿನಿಗರ್ಗೆ ಅಡಿಗೆ ಸೋಡಾವನ್ನು ಹಾಕಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು? ವಿನಿಗರ್ಗೆ ಅಡುಗೆ ಸೋಡಾವನ್ನು ಹಾಕಿದಾಗ ಬಿಡುಗಡೆಯಾಗುವ ಅನಿಲ ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಎಷ್ಟನೇ ತಿದ್ದುಪಡಿ ಕಾಯ್ದೆಯು ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿಸುವ 21A ವಿಧಿಯನ್ನು ಭಾರತ ಸಂವಿಧಾನದಲ್ಲಿ ಅಳವಡಿಸಿತು? 86ನೇ ತಿದ್ದುಪಡಿ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. 86ನೇ ತಿದ್ದುಪಡಿ ಕಾಯ್ದೆಯು ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿಸುವ 21A ವಿಧಿಯನ್ನು ಭಾರತ ಸಂವಿಧಾನದಲ್ಲಿ ಅಳವಡಿಸಿತು. ಫಿನಾಪ್ತಲೀನ್ ಒಂದು ಕೃತಕ ಸೂಚಕವಾಗಿದ್ದು ಇದು ದ್ರಾವಣವು ಪ್ರತ್ಯಾಮ್ಲೀಯವಾಗಿದ್ದಾಗ ಗುಲಾಬಿ ಬಣ್ಣವನ್ನು ನೀಡುತ್ತದೆ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಬಿಳಿಯ ಅಂಗಿಯ ಮೇಲಿರುವ ಅರಿಶಿಣ ಕಲೆಯನ್ನು ತೆಗೆಯಲು ಸಾಬೂನಿನಿಂದ ಒಗೆದಾಗ ಅದು ಈ ಬಣ್ಣಕ್ಕೆ ಪರಿವರ್ತಿತವಾಗುತ್ತದೆ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಕೆಂಪು. ಭಾರತದಲ್ಲಿ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ನೀಡಿರುವುದು? ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ನೀಡಿರುವುದು 12ರಿಂದ 35ರ ತನಕದ ಅನುಚ್ಛೇದಗಳು. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಪಾಲಕ್ ಸೊಪ್ಪಿನಲ್ಲಿರುವ ಆಮ್ಲ ಯಾವುದು? ಪಾಲಕ್ ಸೊಪ್ಪಿನಲ್ಲಿರುವ ಆಮ್ಲ ಆಕ್ಸಾಲಿಕ್ ಆಮ್ಲ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಕಿಟಕಿ ಶುಭ್ರಕವಾಗಿ ಬಳಸುವ ಆಮ್ಲ ಯಾವುದು? ಕಿಟಕಿ ಶುಭ್ರಕವಾಗಿ ಬಳಸುವ ಆಮ್ಲ ಅಮೋನಿಯಂ ಹೈಡ್ರಾಕ್ಸೈಡ್. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಕಾಯ್ದೆ ಮಕ್ಕಳ ದುಡಿಮೆಯನ್ನು ಅಪರಾಧವೆಂದು ಪರಿಗಣಿಸುತ್ತದೆ?
ಔದ್ಯೋಗಿಕ ಕಾಯ್ದೆ ಆಪ್ಷನ್ 1 ಈಸ್ ದಿ ರೈಟ್ ಆನ್ಸರ್. ಹೂಣರ ಶಕ್ತಿಯನ್ನು ಭಾರತದಲ್ಲಿ ಈ ಕೆಳಗಿನ ಯಾವ ನಾಯಕ ಸಂಚಿತಗೊಳಿಸಿದ? ಹೂಣರ ಶಕ್ತಿಯನ್ನು ಭಾರತದಲ್ಲಿ ಈ ಕೆಳಗಿನ ನಾಯಕ ಸಂಚಿತಗೊಳಿಸಿದ ಅಂದರೆ ಮಿಹಿರಕುಲ. ಆಪ್ಷನ್ 2 ಈಸ್ ದಿ ರೈಟ್ ಆನ್ಸರ್. ನಮ್ಮ ಮೂಳೆಯಲ್ಲಿರುವ ಲೋಹೀಯ ಧಾತು ಯಾವುದು? ನಮ್ಮ ಮೂಳೆಯಲ್ಲಿರುವ ಲೋಹೀಯ ಧಾತು ಕಬ್ಬಿಣ. ಆಪ್ಷನ್ 2 ಈಸ್ ದಿ ರೈಟ್ ಆನ್ಸರ್. ಕ್ಯಾಲ್ಸಿಯಂ. ಆಪ್ಷನ್ 3 ಈಸ್ ದಿ ರೈಟ್ ಆನ್ಸರ್. ಬೆಳಕಿನ ಈ ಒಂದು ಗುಣದಿಂದ ಮರೀಚಿಕೆಗಳು ಉಂಟಾಗುತ್ತದೆ. ಪ್ರತಿಫಲನ, ವಕ್ರೀಭವನ, ಸಂಪೂರ್ಣ ಆಂತರಿಕ ಪ್ರತಿಫಲನ, ಸಂಪೂರ್ಣ ಆಂತರಿಕ ವಕ್ರೀಭವನ. ಬೆಳಕಿನ ಈ ಒಂದು ಗುಣದಿಂದ ಮರೀಚಿಕೆಗಳು ಉಂಟಾಗುತ್ತವೆ ಅಂದರೆ ಸಂಪೂರ್ಣ ಆಂತರಿಕ ಪ್ರತಿಫಲನ. ಆಪ್ಷನ್ 3 ಈಸ್ ದಿ ರೈಟ್ ಆನ್ಸರ್. ಸೌರಮಂಡಲದಲ್ಲಿನ ಎರಡನೇ ದೊಡ್ಡ ಗ್ರಹದ ದ್ರವ್ಯ ತುಂಬ ಕಡಿಮೆ. ಆಪ್ಷನ್ 1 ಈಸ್ ದಿ ರೈಟ್ ಆನ್ಸರ್. ಕಾಂಚೀಪುರಂನಲ್ಲಿ ಪ್ರಖ್ಯಾತ ವೈಕುಂಠ ಪೆರುಮಾಳ್ ದೇವಾಲಯವನ್ನು ಯಾರು ನಿರ್ಮಿಸಿದವರು? ನಂದಿವರ್ಮನ್ ಎರಡನೇ ನಂದಿವರ್ಮನ್ ಏನಪ್ಪ ಅಂತಂದ್ರೆ ಕಾಂಚೀಪುರಂನಲ್ಲಿ ಪ್ರಖ್ಯಾತ ವೈಕುಂಠ ಪೆರುಮಾಳ್ ದೇವಾಲಯವನ್ನು ನಿರ್ಮಿಸಿದರು. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಮುಗಿದು ಹೋಗುವ ಸಂಪನ್ಮೂಲ ಯಾವುದು? ಮುಗಿದು ಹೋಗುವ ಸಂಪನ್ಮೂಲ ಚಿನ್ನ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಶರೀರದಲ್ಲಿ ಅಯೋಡಿನ್ ಅನ್ನು ಐಚ್ಛಿಕವಾಗಿ ಸಾಂದ್ರೀಕರಿಸಿಕೊಳ್ಳುವ ಭಾಗ ಇದು? ಥೈರಾಯ್ಡ್. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ವಿಕ್ರಮಾದಿತ್ಯ ಚರಿತ ಇದರ ಲೇಖಕರು ಯಾರು? ಬಿಲ್ಲಣ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಈ ಜಲಪಾತವನ್ನು ಕರ್ನಾಟಕದ ನಯಾಗರ ಎಂದು ಕರೆಯುತ್ತಾರೆ. ಗೋಕಾಕ್ ಜಲಪಾತ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಕೆಳಗಿನ ಯಾವ ವಸ್ತು ಭೂಮಿಯ ಹೊರಪದರದ ಅತಿ ಹೆಚ್ಚಿನ ಭಾರಕ್ಕೆ ಕಾರಣವಾಗಿದೆ? ಆಮ್ಲಜನಕ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಒತ್ತಿಟ್ಟ ಸಹಜ ಅನಿಲ ಪ್ರೊಪೇನ್, ಮೀಥೇನ್, ಈಥೇನ್, ಬ್ಯೂಟೇನ್. ಇದಕ್ಕೆ ಸರಿಯಾದಂಥ ಉತ್ತರ ಮೀಥೇನ್. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. XC2 ಸಂರಕ್ಷಣೆಗೆ ಉದಾಹರಣೆ? XC2 ಸಂರಕ್ಷಣೆಗೆ ಉದಾಹರಣೆ ಸಸ್ಯೋದ್ಯಾನ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಬಾಷ್ಪೀಕರಣ ದರವು ವಾತಾವರಣದಲ್ಲಿ ಇವುಗಳ ಮೇಲೆ ಅವಲಂಬಿತವಾಗಿದೆ: ತೆರೆದ ಮೇಲ್ಮೈ, ತಾಪ, ಆರ್ದ್ರತೆ, ಗಾಳಿಯ ವೇಗ, ಮೇಲಿನ ಎಲ್ಲ. ಮೇಲಿನ ಎಲ್ಲ ಸರಿಯಾದಂಥ ಉತ್ತರ. ಬ್ರಹ್ಮದೇಯ ಪದವು ಮೊದಲ ಬಾರಿಗೆ ಇದರಲ್ಲಿ ಸೃಷ್ಟಿಯಾಗಿದೆ? ಬ್ರಹ್ಮದೇಯ ಪದವು ಗುಪ್ತರ ಪೂರ್ವದ ಶಾಸನಗಳು. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಗಾತ್ರದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಇದರಲ್ಲಿ ಘನಮೀಟರ್ ಎಂಬುದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಕೊನೆಯ ವಿದೇಶಿಯರು ಯಾರು? ಫ್ರೆಂಚರು. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಸುಗಂಧ ದ್ರವ್ಯದ ವಾಸನೆಯು ವೇಗವಾಗಿ ಹರಡಲು ಕಾರಣ? ವಿಸರಣೆ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಘನದ ಕಣಗಳು ಹೆಚ್ಚು ಸಂಪೀಡನೆಗೆ ಒಳಗಾಗುವುದಿಲ್ಲ. ಇದಕ್ಕೆ ಉತ್ತರ ಕಣಗಳು ಒತ್ತೊತ್ತಾಗಿರುತ್ತೆ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಅರಸರ ಪೈಕಿ ಯಾರನ್ನು ಕವಿರಾಜನೆಂದು ಕರೆಯಲಾಗುತ್ತದೆ? ಸಮುದ್ರಗುಪ್ತರನ್ನು ಕವಿರಾಜರೆಂದು ಕರೆಯಲಾಗುತ್ತದೆ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಮಣ್ಣಿನಲ್ಲಿ ಕಂಡುಬರುವ ಆಮ್ಲ? ಹ್ಯೂಮಿಕ್ ಆಮ್ಲ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್.
ಗಾಂಧೀಜಿ ಪ್ರಾರಂಭಿಸಿದ ಪ್ರಥಮ ಸತ್ಯಾಗ್ರಹ ಯಾವುದು? ಗಾಂಧೀಜಿ ಪ್ರಾರಂಭಿಸಿದ ಪ್ರಥಮ ಸತ್ಯಾಗ್ರಹ ಚಂಪಾರಣ್ಯ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಕೋಟಾ ನೋಟಿನ ಪತ್ತೆಗೆ ಬಳಕೆ ಮಾಡುವ ವಿಕಿರಣ ಯಾವುದು? ಅವಕೆಂಪು ವಿಕಿರಣ, ಗಾಮಾ ವಿಕಿರಣ, ಅತಿನೇರಳೆ ವಿಕಿರಣ, ಎಕ್ಸ್ರೇ ವಿಕಿರಣ. ಕೋಟಾ ನೋಟಿನ ಪತ್ತೆಗೆ ಬಳಕೆ ಮಾಡುವ ವಿಕಿರಣ ಅತಿನೇರಳೆ ವಿಕಿರಣ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ಬದಲಾವಣೆಯ ಅಧ್ಯಯನದಲ್ಲಿ ಈ ಕೆಳಕಂಡವುಗಳಲ್ಲಿ ಯಾವುದು ನೈಸರ್ಗಿಕವಾದ ಕಾರ್ಬನ್ ಸಿಂಕ್ ಅಲ್ಲ? ಯಾವುದು ನೈಸರ್ಗಿಕವಾದ ಕಾರ್ಬನ್ ಸಿಂಕ್ ಅಲ್ಲ ಅಂದರೆ ಕಟ್ಟಡಗಳು. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯದ ಟರಾವು ಸ್ಥಳ? ಲಾಹೋರ್. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಆರ್ಕಿಯೋಪೈರಿಕ್ಸ್ ಈ ಕೆಳಕಂಡವುಗಳ ನಡುವಿನ ಸಂಪರ್ಕ ಕೊಂಡಿಗೆ ಆಧಾರವಾಗಿದೆ. ಆರ್ಕಿಯೋಪೈರಿಕ್ಸ್ ಈ ಕೆಳಕಂಡವುಗಳ ನಡುವಿನ ಸಂಪರ್ಕ ಕೊಂಡಿಗೆ ಆಧಾರವಾಗಿದೆ ಅಂದರೆ ಉರಗಗಳು ಮತ್ತು ಪಕ್ಷಿಗಳು. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಪರಿಸರವನ್ನು ಕುರಿತ ಮೊದಲ ವಿಶ್ವಸಂಸ್ಥೆಯ ಸಮಾವೇಶವು ಜೂನ್ 1972ರಲ್ಲಿ ಎಲ್ಲಿ ನಡೆಯಿತು? ಸ್ಟಾಕ್ಹೋಮ್. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಶಾಹು ಮಹಾರಾಜ್ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಯಾರ ಬೋಧನೆಗಳಿಂದ ಪ್ರಭಾವಿತರಾಗಿದ್ದರು? ಜ್ಯೋತಿಬಾ ಫುಲೆ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಭಾರತೀಯ ಅರ್ಥವ್ಯವಸ್ಥೆಯಲ್ಲಿ ಕೃಷಿಯನ್ನು ಈ ವಲಯಕ್ಕೆ ಸೇರಿಸಿದ್ದಾರೆ? ಪ್ರಾಥಮಿಕ ವಲಯಕ್ಕೆ ಸೇರಿಸಿದ್ದಾರೆ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. 1857ರ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂಬ ಗ್ರಂಥವನ್ನು ಬರೆದವರು ಯಾರು? ವಿ ಡಿ ಸಾವರ್ಕರ್. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ರುದರ್ಫೋರ್ಡ್ ಅವರ ಚದುರುವಿಕೆಯ ಪ್ರಯೋಗದಲ್ಲಿ ಅಲ್ಪಕಣ ವಿಚಲಿತವಾಗುವುದು ಆಕರ್ಷಣಾ ಬಲದಿಂದ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಒಂದೇ ಸಮಾನ ಉಷ್ಣಾಂಶ ಹೊಂದಿರುವ ಸ್ಥಳಗಳನ್ನು ಸೇರಿಸುವ ರೇಖೆಗಳನ್ನು ಏನೆಂದು ಕರೆಯುತ್ತಾರೆ? ಐಸೋಥರ್ಮ್ಸ್. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಚಂದ್ರನ ಮೇಲೆ ಕಾಲಿರಿಸಿದ ಎರಡನೇ ವ್ಯಕ್ತಿ ಯಾರು? ಎಡ್ವಿನ್ ಆಲ್ಡ್ರಿನ್. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಪಂಚಬೆಟ್ಟಗಳ ನಾಡು ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ? ಪಂಚಬೆಟ್ಟಗಳ ನಾಡು ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ಅಂದರೆ ಮಣಿಪುರ್. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿರುವ ಸಂವಿಧಾನದ ವಿಧಿ ಯಾವುದು? 17ನೇ ವಿಧಿ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಮೇಡಮ್ ಕ್ಯೂರಿಗೆ 2 ಬಾರಿ ನೊಬೆಲ್ ಪಾರಿತೋಷಕ ದೊರಕಿತು. ಅನುಕ್ರಮವಾಗಿ ಆ ವರ್ಷಗಳು 1903 ಮತ್ತು 1911. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ನೋಡೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.